ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮಗ ಗೈಸ್, ಇವಾಗಷ್ಟೇ ಬಿಗ್ ಬಾಸ್ ನವರು ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಪ್ರೋಮೋ ನೋಡ್ತಿದ್ರೆ ನನ್ಗೇನ್ ಅನಿಸ್ತಿದೆ ಗೊತ್ತಾ, ರಕ್ಷಿತಾ ಶೆಟ್ಟಿ ಅವರು ಕಮ್ಮಿ ಇಲ್ಲ ಗುರು. ಅವರು ಮಾತಾಡ್ತಾರೆ, ಅವ್ರಿಗೂ ಮಾತಾಡಕ್ ಬರುತ್ತೆ. ಅಂಡ್ ಅವ್ರನ್ನೆಲ್ಲ ನಾವು ಅನ್ಕೊಂಡಿದ್ವಿ ಎರಡನೇ ವಾರದಲ್ಲ ವಾಪಸ್ ಬರ್ತಾರೆ ಅಂತ. ಬಟ್ ಎರಡನೇ ವಾರದಲ್ಲಿ ಬರೋ ತರ ಇಲ್ಲ, ಆಡ್ತಾರೆ, ಒಳ್ಳೆ ಕಾಂಪಿಟೇಟರ್ ಆಗ್ತಾರೆ ಮನೇಲಿರೋರ್ಗೆ. ಅಂಡ್ ಮನೇಲಿರೋರ್ ಬೆವ್ರನ್ನ ಇಳಿಸ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಯೋಚನೆ ಮಾಡಿ ಮಾತಾಡ್ತಿದ್ದಾರೆ. ಅಂಡ್ ವ್ಯಾಲಿಡ್ ಆಗಿರೋ ಪದಗಳನ್ನ ಮಾತಾಡ್ತಿದ್ದಾರೆ. ಸೊ ಅವ್ರಿಗೆ ಒಂದು ಬೂಸ್ಟ್ ಸಿಕ್ಕಿದೆ ಮನೆ ಹೊರಗಡೆ ಹೋಗಿ ಮತ್ತೆ ಬಂದಾದ್ಮೇಲೆ. ಸೊ ಅವ್ರಿಗೆ ಯಾರಿಗೆಲ್ಲ ಒಂದು ತುಂಬಾನೇ ವ್ಯಾಲಿಡ್ ಆಗಿರೋ ರೀಸನ್ ಕೊಡ್ದಾನೆ ಅವ್ರನ್ನ ಮನೆಯಿಂದ ಹೊರಗಡೆ ಕಳ್ಸಿದ್ರು, ಅವ್ರ ಬಗ್ಗೆ ಒಂದು ಬ್ಯಾಡ್ ಆಗಿ ಮಾತಾಡಿದ್ರು, ಅವ್ರಿಗೆಲ್ಲ ಒಂದು ಕ್ಲಾಸ್ ತಗೊಳ್ತಿದ್ದಾರೆ. ಸೊ ನೋಡೋದಕ್ಕೆ ಸ್ವಲ್ಪ ಚಂದ ಅನ್ಸುತ್ತೆ. ಪೂರ್ತಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿಂದು. ಅಂಡ್ ಅದ್ರ ಜೊತೆಗೆ ಗಿಲ್ಲಿ ಅವರು ಇಷ್ಟು ದಿನ ಕಾಮಿಡಿ ಮಾಡ್ಕೊಂಡು ನಮ್ಗೆಲ್ಲ ಎಂಟರ್ಟೈನಿಂಗ್ ಮಾಡ್ತಿದ್ರು. ಸೊ ಇನ್ಮೇಲೆ ಜಗಳ ಮಾಡ್ಕೊಂಡು ಎಂಟರ್ಟೈನಿಂಗ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ಹೌದು, ನಾನು ಇಲ್ಲಿ ಸುಮ್ಮನಿದ್ರೆ ನಡೆಯೋದಿಲ್ಲ, ಮಾತಾಡ್ಬೇಕು ನಾನು ಅನ್ನೋ ಒಂದು ರಿಯಲೈಸ್ ಆಗಿರೋ ಕಾಣಿಸುತ್ತೆ ಅವ್ರಿಗೆ. ಸೊ ಈ ಪ್ರೋಮೋ ನೋಡ್ಕೊಂಡ್ ಬನ್ನಿ, ನಿಮ್ಗೆನೆ ಗೊತ್ತಾಗುತ್ತೆ. ನಾನು ನಾಮಿನೇಟ್ ಮಾಡ್ತಿರೋದು ಜಾನ್ವಿ ಅವ್ರನ್ನ. ಜಾನ್ವಿ ಅವರೇ ಅವಾಗ ಚೇಂಜ್ ಆಯ್ತಾ ಇರ್ತೀರ ನೀವು, ಒಂದೇ ತರ ಇರಲ್ಲ. ನೀವು ಎಷ್ಟು ತರ ಚೇಂಜ್ ಆಗ್ತೀರಾ, ನಾನು ಅಷ್ಟು ತರ ಚೇಂಜ್ ಆಗ್ತೀನಿ. ನಾನು ಚೇಂಜ್ ಆಗಿಲ್ಲ, ನೀವು ಚೇಂಜ್ ಆಯ್ತಾ ಇರೋದು ಕಾಣ್ತಾ ಇತ್ತು. ನೀವು ಎಂತ ಹೇಳಿದ್ರು, ಒಟ್ಟು ಮಾಡಿ ಬಂದಿದ್ದೀರಾ ಅಂತ. ಸೊ ಈಸಿ ಮಾತಾಡಿ ಫೇಮಸ್ ಆಗೋದು ಒಂದಿರುತ್ತೆ. ನೀವು ಕೂಡ ವೈರಲ್ ಆಗ್ಬೋದು. ಒಟ್ಟು ಮಾತಾಡಿಗೆ ಟ್ಯಾಲೆಂಟ್ ಇರಬೇಕು. ಎಲ್ಲ ಪ್ರೊಫೆಷನಲ್ ಲೈಫ್ ರೆಸ್ಪೆಕ್ಟ್ ಮಾಡಿ. ಗೈಸ್, ಪ್ರೋಮೋ ನೋಡಿದ್ಮೇಲೆ ಯಾರು ಕನ್ಫ್ಯೂಸ್ ಆಗ್ಬೇಡಿ. ಸೊ ಇದೇನಪ್ಪ ಎರಡನೇ ದಿನದಲ್ಲೇ ನಾಮಿನೇಟ್ ಮಾಡ್ತಿದ್ದಾರೆ ಯಾಕೆ ಅಂತ. ಸೊ ಅದು ಮನೆ ಕಳ್ಸೋ ನಾಮಿನೇಟ್ ಅಲ್ಲ. ಈ ಒಂದು ಗೇಮ್ ಆಡಿಸ್ತಾ ಇರ್ತಾರೆ, ಗೇಮ್ ಅಲ್ಲಿ ಈ ಒಂದು ವ್ಯಕ್ತಿಗೆ ಎಲಿಜಿಬಲ್ ಇಲ್ಲ, ಆಡೋದಕ್ಕೆ ಅರ್ಹತೆ ಇಲ್ಲ ಅಂತ ಮನೆಯವರೆಲ್ಲ ಸೇರಿ ಒಂದು ನಾಮಿನೇಟ್ ಮಾಡ್ತಾರಲ್ಲ. ಸೊ ಆ ನಾಮಿನೇಟ್ ಅದನ್ನ ಜಾನ್ವಿ ಅವ್ರು ಮಾಡ್ತಿದ್ದಾರೆ. ಸೊ ಜಾನ್ವಿ ಅವ್ರು ಅದಕ್ಕೆ ಸರಿಯಾಗಿ ಹುರ್ಕೊಂಡು ಗಿಲ್ಲಿ ಅವ್ರ ವಿರುದ್ಧ ಮತ್ತೆ ರಕ್ಷಿತ್ ಅವ್ರ ವಿರುದ್ಧ ಏನೋ ಮಾತಾಡ್ತಾ ಇರೋ ತರ ಒಂದು ಕ್ಲಾಶ್ ಆಗೋ ರೀತಿ ಒಂದು ಪ್ರೋಮೋನ ಕಟ್ ಮಾಡಿದ್ದಾರೆ. ಸೊ ಅಂಡ್ ಗಿಲ್ಲಿ ಅವರು ಸಖತ್ತಾಗಿ ಮಾತಾಡ್ತಿದ್ದಾರೆ ಸ್ಟ್ಯಾಂಡ್ ತಗೊಂಡು. ಅದ್ರ ಜೊತೆಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಂದ್ರೆ ರಕ್ಷಿತ್ ಅವ್ರು ಮಾತಾಡ್ತಾ ಇರೋದು ತುಂಬಾನೇ ವ್ಯಾಲಿಡ್ ಆಗಿ. ಇವರೆಲ್ಲ ಏನ್ ಮಾತಾಡಿದ್ರು ಅವ್ರ ಬಗ್ಗೆ ಜಾನ್ವಿ ಅವರು, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂಡ್ ಇವತ್ತಿನ ಎಪಿಸೋಡ್ ನೋಡಿದ್ರೆ ಎಲ್ಲ ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ಇವತ್ತಿನ ಎಪಿಸೋಡ್ ನ ಯಾರು ಮಿಸ್ ಮಾಡ್ದೆ ನೋಡಿ, ನಾನು ನೋಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.